ನಾನು ಕಳೆದ ಸೆಷನ್ಗಳಲ್ಲಿ ದೇವದೂತರು ಮತ್ತು ದೆವ್ವಗಳು ಇವುಗಳ ವಿಷಯದಲ್ಲಿ ಅನೇಕ ವಿಷಯಗಳನ್ನ ನಿಮಗೆ ತಿಳಿಸುತ್ತಾ ಬಂದಿದ್ದೇನೆ. ಅವುಗಳ ವ್ಯತ್ಯಾಸಗಳು, ಕಾರ್ಯಗಳು, ಅವರು ಉಂಟಾದದ್ದು ಯಾವ ರೀತಿ ಆ ಎರಡು ಭಾಗವಾಗಿ ಈ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಪರಲೋಕದಲ್ಲಿ ಕೆಲಸ ಮಾಡುತ್ತಿದ್ದಾರೆ, ಇದನ್ನೆಲ್ಲ ನಾನು ನಿಮಗೆ ತಿಳಿಸುತ್ತಾ ಬಂದಿದ್ದೇನೆ. ಸೃಷ್ಟಿ, ಅದು ದೇವರ ಸೃಷ್ಟಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸೃಷ್ಟಿ ಎಂಬುದನ್ನು ತಿಳಿಸಿದ್ದೇನೆ. ಕಳೆದ 2 ದಿನಗಳಲ್ಲಿ ವಿಷಯಗಳ ಜೊತೆಗೆ ಕೆಲವು ಸೈತಾನನ ಬಗ್ಗೆಯೂ ಕೂಡ ನಾನು ನಿಮಗೆ ತಿಳಿಸುತ್ತಾ ಬಂದೆ. ಆದ್ರೆ ಇವತ್ತು ನೇರವಾಗಿ ನಾನು ಇಂದಿನಿಂದ ದೇವರ ಚಿತ್ತ ಎಷ್ಟು ದಿವಸ ಇದೆಯೋ ಅಷ್ಟು ದಿವಸಗಳವರೆಗೆ ಸೈತಾನನ ಬಗ್ಗೆ ನಿಮಗೆ ನೇರವಾಗಿ ತಿಳಿಸಲು ನಾನು ಇಚ್ಛೆಯುಳ್ಳವನಾಗಿದ್ದೇನೆ. ದಯಮಾಡಿ ನನ್ನೊಂದಿಗೆ ನೀವು ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 38 ಮತ್ತು 39 ದಯಮಾಡಿ ಸಿಕ್ಕಿದವರು ಓದಿ ನನಗೆ ಸಹಾಯ ಮಾಡಿ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 38 ಮತ್ತು 39. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ. ಓಕೆ, ನಿಮ್ಮಲ್ಲಿ ಯಾರಿಗೂ ಸತ್ಯವೇದ ತೆಗಿಲಿಕ್ಕೆ ತೊಂದರೆ ಇದ್ರೆ ನಾನೇ ಓದ್ತೇನೆ. ಹೊಲವೆಂದರೆ ಈ ಲೋಕ, ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು, ಹಣಜಿ ಎಂದರೆ ಸೈತಾನನವರು, ಅದನ್ನು ಬಿತ್ತುವ ವೈರಿ ಎಂದರೆ ಸೈತಾನನು, ಸುಗ್ಗಿಯ ಕಾಲ ಅಂದರೆ ಯುಗದ ಸಮಾಪ್ತಿ, ಕುಯ್ಯುವವರು ಅಂದರೆ ದೇವದೂತರು ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಯಪಡಿಸ್ತದೆ. ಇದಕ್ಕಿಂತ ಮುನ್ನ ಮತ್ತೊಂದು ವಿಷಯವನ್ನ ನಾನು ನಿಮಗೆ ತಿಳಿಯಪಡಿಸಲು ಇಚ್ಛೆಯುಳ್ಳವನಾಗಿದ್ದೇನೆ. ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಗಳಲ್ಲಿ 7 ಪುಸ್ತಕಗಳಲ್ಲಿ, ಅದು ಮೊದಲನೇ ಪುಸ್ತಕ ಯೋಬನ ಪುಸ್ತಕದ ಜೊತೆಯಲ್ಲಿ ಇನ್ನು 6 ಪುಸ್ತಕಗಳಲ್ಲಿ ಮತ್ತು ಹೊಸ ಒಡಂಬಡಿಕೆಯ ಎಲ್ಲಾ ಕಡೆ, ಎಲ್ಲಾ ಪತ್ರಿಕೆಗಳಲ್ಲಿ, ಸುವಾರ್ತೆಗಳಲ್ಲಿ ಮತ್ತು ಪ್ರಕಟಣಾ ಗ್ರಂಥದಲ್ಲಿ ಸೈತಾನನ ಬಗ್ಗೆ ಬರಹಗಾರರು ನಮಗೆ ತಿಳಿಸಿದ್ದಾರೆ, ಬರೆದಿದ್ದಾರೆ. ಸುವಾರ್ತೆಯನ್ನು ನಾವು ಸ್ಟಡಿ ಮಾಡುವಂತ ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕದಲ್ಲಿದ್ದಾಗ ಸೈತಾನನ ಬಗ್ಗೆ ಆತನೇ ಖುದ್ದಾಗಿ ಮಾತನಾಡಿರುವುದನ್ನು ನಾವು ಗಮನಿಸಿದ್ದೇವೆ. ಈಗ ನಾವು ಓದಿದಂತ ಭಾಗ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 38, 39ರಲ್ಲಿ ಅದು ಕರ್ತನಾದ ಯೇಸು ಕ್ರಿಸ್ತನೇ ಆ ಒಂದು ಸೈತಾನನ ಬಗ್ಗೆ ಹೇಳಿರುವಂತ ಮಾತು. ತನ್ನೊಂದಿಗೆ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ, ಬರೆದ ಸುವಾರ್ತೆ 10ನೇ ಅಧ್ಯಾಯ 18ನೇ ವಚನ ಸಿಕ್ಕಿದವರು ಓದಿರಿ. 10:18 ಇದು ಯೇಸು ಕ್ರಿಸ್ತನ ಮಾತುಗಳಷ್ಟೇ, ಇನ್ನೇನು. ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ಇದು ಕರ್ತನಾದ ಯೇಸು ಹೇಳುತ್ತಿರತಕ್ಕಂತ ಮಾತು. ಅದೇ ಲೂಕನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 18ನೇ ವಚನದಲ್ಲಿ 11:18ರಲ್ಲಿ ಅಂದ್ರೆ ಸೈತಾನನು ತನ್ನಲ್ಲಿ ಭೇದ ಒಪ್ಪಿಸಿಕೊಂಡರೆ ಅವನ ರಾಜ್ಯವು ಹೇಗೆ ಉಳಿದಿತ್ತು, ಬೆಲ್ಜೆಬೂಲನ ಬಲದಿಂದ ದೆವ್ವಗಳನ್ನು ಬಿಡಿಸುತ್ತಿ ಎಂದು ನನಗೆ ಹೇಳುತ್ತೀರಲ್ಲ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಅನೇಕ ಕಡೆ ಮಾತನಾಡಿದ್ದಾನೆ. ಅದರಲ್ಲಿ 3 ವಾಕ್ಯಗಳನ್ನ ಮಾತ್ರ ನಿಮಗೆ ನಾನು ಈ ದಿವಸ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಸೈತಾನನ ಬಗ್ಗೆ ಮಾತನಾಡಿದ್ದಾನೆ. ಹಳೆ ಒಡಂಬಡಿಕೆ ಪುಸ್ತಕದಲ್ಲಿ ಯೋಬ ಮತ್ತು ಇತರೆ 6 ಪುಸ್ತಕದ ಗ್ರಂಥಕರ್ತರು ಸೈತಾನನ ಬಗ್ಗೆ ಬರೆದಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ಪ್ರತಿಯೊಬ್ಬ ಗ್ರಂಥಕರ್ತರು ಕೂಡ ಸೈತಾನನ ಬಗ್ಗೆ ಬರೆದಿದ್ದಾರೆ. ಅಂದ್ರೆ ಸೈತಾನನ ವಿಷಯ, ಸೈತಾನನ ಬಗ್ಗೆ ತಿಳಿದುಕೊಳ್ಳಬೇಕಾದ್ದು ಬಹಳ ಪ್ರಮುಖವಾದಂತ ವಿಷಯ ಎಂಬುದನ್ನ ನಾನು ನಿಮಗೆ ತಿಳಿಸಿ ಈ ವಾಕ್ಯಗಳ ಮೂಲಕ ಹೇಳಬಯಸ್ತೇನೆ. ಕೆಲವರು ಹೇಳ್ತಾರೆ ಸೈತಾನನ ಬಗ್ಗೆ ನಾವು ತಿಳಿದುಕೊಳ್ಳುವುದಕ್ಕಾಗ್ಲಿ ಹೇಳುವುದಕ್ಕಾಗ್ಲಿ ಪ್ರಯತ್ನ ಪಟ್ಟರೆ ಬಹಳ ಕಷ್ಟ ಆಗ್ತದೆ, ತೊಂದರೆ ಆಗ್ತದೆ ಎಂಬುದಾಗಿ ಕೆಲವರು ಹೇಳ್ತಾರೆ. ಅದು ಒಂದು ಕಾಕತಾಳೀಯ, ಕೋಇನ್ಸಿಡೆಂಟ್ಸ್. ಇದನ್ನ ಬೋಧನೆ ಮಾಡುವಾಗ ಇದನ್ನ ಹೇಳುವಂತ ಸಂದರ್ಭದಲ್ಲಿ
ಏನಾದ್ರೂ ಕೆಟ್ಟ ವಿಷಯಗಳು ನಮ್ಮ ಜೀವನದಲ್ಲಿ ನಡೆದರೆ ಅದು ಸೈತಾನ್ನಿಂದ ಆಗಿದೆ, ಈ ಬೋಧನೆ ಮಾಡಬಾರ್ದು ಎಂಬುದಾಗಿ ಅದು ಅಂತ ಹೇಳ್ತಾರೆ. ಬಹುಶಃ ಆ ರೀತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಇಷ್ಟು ಮಾತ್ರ ಖಾತ್ರಿಯಾಗಿ ಹೇಳಬಲ್ಲೆ, ಪವಿತ್ರಾತ್ಮನ ಆಳ್ವಿಕೆಯ ಕಾಲ ಸಭಾ ಕಾಲ ಮತ್ತು ಕೃಪಾ ಕಾಲ. ಪವಿತ್ರಾತ್ಮನು ಈ ಲೋಕದಲ್ಲಿ ತನ್ನ ಆಳ್ವಿಕೆಯನ್ನು ನಡೆಸ್ತಾ ಇದ್ದಾನೆ ಮತ್ತು ಪವಿತ್ರಾತ್ಮನು ನಮ್ಮಲ್ಲಿ ವಾಸವಾಗಿದ್ದಾನೆ. ಪವಿತ್ರಾತ್ಮನು ನಾವು 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಓದುವ ಪ್ರಕಾರ ಸೈತಾನನ ಎಲ್ಲಾ ಕಾರ್ಯಗಳನ್ನ ಅವನು ತಡೀತಾನೆ. ಸೈತಾನನ ಏನಾದ್ರು ಮಾಡುವುದಿದ್ರೆ ಅದು ಗುಪ್ತವಾಗಿ ಮಾಡುವಂತವನಾಗಿದ್ದಾನೆ. ಗುಪ್ತವಾಗಿ ಮಾಡುವುದಕ್ಕೆ ಅವಕಾಶ ಕೊಡುವವರು ವಿಶ್ವಾಸಿಗಳಾದ ನಾವೇ. ನಾವು ನಮ್ಮ ಹೃದಯದ ಬಾಗಿಲು ಹೇಗೆ ಕರ್ತನಿಗೆ ತೆರೆದು ಕೊಟ್ಟೆವೋ, ಒಂದೊಂದು ವೇಳೆಯಲ್ಲಿ ನಮ್ಮ ಹೃದಯದ ಬಾಗಿಲನ್ನ ನಾವು ಸೈತಾನನಿಗೆ ತೆಗೆದುಕೊಟ್ಟಾಗ ಅವನು ಅದನ್ನ ಅಡ್ವಾಂಟೇಜ್ ಆಗಿ ತಗೊಳ್ತಾನೆ ಮತ್ತು ಅವನು ಮಾಡುವುದೊಂದು ನಿಜ, ಸತ್ಯ, ಅದರಲ್ಲಿ ಸುಳ್ಳು ಏನಿಲ್ಲ. ಅವನು ಅದಕ್ಕಾಗಿಯೇ ಇದ್ದಾನೆ. ನಾವು ಮತ್ತಾಯನ ಬರೆಸುವಾರ್ತೆ 13:38-39 ಓದುವಾಗ, ಹೊಲ ಎಂದರೆ ಈ ಲೋಕ, ಕರ್ತನೆ ಹೇಳಿರುವಂತವನು ಈ ಲೋಕವನ್ನ ಹೊಲಕ್ಕೆ ಹೋಲಿಕೆ ಮಾಡಿದ್ದಾನೆ. ಹಣಜಿ ಅಂತ ಹೇಳಿದರೆ ಸೈತಾನನವರು, ಅಂದ್ರೆ ಸೈತಾನನ ಶಿಷ್ಯರು, ಇಲ್ಲ ಸೈತಾನನ ಸೇವಕರು, ಅಂದ್ರೆ ದೊಬ್ಬಲ್ಪುಟ್ಟ ದೇವದೂತರು ಇಲ್ಲ ದೆವ್ವಗಳು ಅವರು. ಹಣಜಿ ಅಂತ ಹಣಜಿ ಈ ಸೈತಾನನವರು ಎಂಬಂತ ಹೇಳುವಾಗ ಅದು ಸಕಲ ಕೆಟ್ಟತನಕ್ಕೂ ಹೋಲಿಕೆಯಾಗಿದೆ. ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಅದನ್ನ 14 ಕೆಟ್ಟತನದ ವಿಷಯವನ್ನ ಕರ್ತನು ನಮಗೆ ತಿಳಿಸಿದ್ದಾನೆ. ಅದು ಸೈತಾನನವರು ಒಬ್ಬೊಬ್ಬ ದೂತರು ಕೂಡ ಅದನ್ನ ಮನುಷ್ಯನಲ್ಲಿ ಮಾಡಿಸ್ತಾನೆ ಎಂಬುದನ್ನ ಅದನ್ನ ಕಳೆದ ಸೆಷನ್ಗಳಲ್ಲಿ ನಿಮಗೆ ತಿಳಿಸಿದ್ದೇನೆ. ನಾವು ಒಂದು ತಪ್ಪನ್ನು ಮಾಡುವಾಗ, ಒಂದು ಪಾಪವನ್ನು ಮಾಡುವಾಗ ನಮ್ಮ ಹಿಂದೆ ಅದಕ್ಕೆ ಬಲವಾದಂತ ಸಪೋರ್ಟ್ ಮಾಡಲಿಕ್ಕೆ ಒಂದು ದೆವ್ವ ಇರ್ತದೆ ಎಂಬುದನ್ನು ನಾವು ಮರಿಬೇಡ್ರಿ. ಅದು ನಾವು ಯಾಕೋಬನ ಪತ್ರಿಕೆಯ 4ನೇ ಅಧ್ಯಾಯದಲ್ಲಿ ದೆವ್ವಗಳ ಕಾರ್ಯ ಎಂಬುದಾಗಿ ಅದು ಬರೆಯಲ್ಪಟ್ಟಿದೆ. ಈ ದೈಹಿಕವಾದ ಇಚ್ಛೆಗಳು, ದೈಹಿಕವಾದ ಕಾರ್ಯಗಳು, ಈ ಪಾಪಗಳೆಲ್ಲವೂ ಅದು ದೆವ್ವಗಳ ಕಾರ್ಯ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸ್ತದೆ. ಹಾಗಾದ್ರಿಂದ ಸೈತಾನನು ಹಣಜಿ ಅಂತ ಹೇಳುವಾಗ ಪಾಪದ ವಿಷಯಗಳನ್ನ ಈ ಮನುಷ್ಯನಲ್ಲಿ ಬಿತ್ತುತ್ತಾನೆ, ಮನುಷ್ಯನ ಹೃದಯದಲ್ಲಿ ಬಿತ್ತುತ್ತಾನೆ. ಅದನ್ನೇ ಇಲ್ಲಿ ನಾವು ಅದೇ ಲೂಕನ್ ಬರೆಸುವಾರ್ತೆ 11 ಮತ್ತಾಯನ ಬರೆಸುವಾರ್ತೆ 13ನೇ ಅಧ್ಯಾಯದಲ್ಲಿ ನಾವು ಇನ್ನೊಮ್ಮೆ ದಯಮಾಡಿ ನನ್ನೊಂದಿಗೆ ಮತ್ತಾಯನ ಬರೆಸುವಾರ್ತೆ 13ನೇ ಅಧ್ಯಾಯ 18 ಮತ್ತು 19ರಲ್ಲಿ ನೋಡುವಾಗ, ಬಿತ್ತುವವನ ವಿಷಯವಾದ ಸಾಮರ್ಥ್ಯದ ಅರ್ಥವನ್ನು ಕೇಳಿರಿ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳಿದುಕೊಳ್ಳದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ. ಮೇನ್ ಕೆಲಸ, ಮುಖ್ಯವಾದಂತ ಕೆಲಸ. ಈಗ ನೋಡಿ, ನಿಮ್ಮಲ್ಲಿ ಸತ್ಯವೇದ ಮೋಸ್ಟ್ಲಿ ನಿಮ್ಮ ಕೈಗಳು ಇಲ್ಲ ಅಂತ ನಾನು ನೆನೆಸ್ತೇನೆ. ಸತ್ಯವೇದ ನಿಮ್ಮಲ್ಲಿ ಇದ್ದಿದ್ರೆ ನೀವು ತಕ್ಷಣ ಸತ್ಯವೇದ ತೆಗಿತಿದ್ರಿ, ಓದ್ತಾ ಇದ್ರಿ. ಬಹುಶಃ ಅನೇಕ ಇವತ್ತು ಸುಮಾರು 19 ಜನ ಇದ್ದಾರೆ. 19 ಕೈಯಲ್ಲಿ ಎಷ್ಟು ಜನರಲ್ಲಿ ನನಗೆ ಗೊತ್ತಿಲ್ಲ, ಇರ್ಲಿ, ಆ ವಿಷಯ ಬೇಡ, ನಾನು ಮುಂದೆ ಹೋಗ್ತೇನೆ. ಸೈತಾನನ ಕೆಲಸ ಏನು ಅಂತ ಹೇಳಿದ್ರೆ, ಈಗ ಕೇಳುವಂತ, ನಾವು ಅಧ್ಯಯನ ಮಾಡುವಂತ ದೇವರ ವಾಕ್ಯವನ್ನ ನಮ್ಮಿಂದ ತೆಗೆದು ಹಾಕುವಂತ ಕೆಲಸ. ಅದನ್ನೇ ಹಣಜಿ ಬಿತ್ತುವುದು ಅಂತ ಹೇಳಿದ್ರೆ, ನಮ್ಮಲ್ಲಿ ನಮ್ಮ ಕೇಳುವಂತ ದೇವರ ವಾಕ್ಯವನ್ನ ಅಥವಾ ಆ ಸುವಾರ್ತೆ, ಪರಲೋಕದಿಂದ ಬರುವಂತ ಸುವಾರ್ತೆಯನ್ನ ಅದನ್ನ ತೆಗೆದು ಹಾಕುವಂಥದ್ದು, ನಮ್ಮ ಹೃದಯಗಳಿಂದ ತೆಗೆದು ಹಾಕಬಾರದು. ತೆಗೆದು ಹಾಕುವಂತ ಕೆಲಸ ಅವನ ಮುಖ್ಯವಾದಂತ ಕೆಲಸ ಅವನು ಮತ್ತು ಅವನ ಸೇವಕರು ಈ ಲೋಕದಲ್ಲಿ ಮಾಡ್ತಾ ಇದ್ದಾರೆ. ನಾವು ಹೇಗಿದ್ದೇವೋ ಬಿಟ್ಟಿದ್ದೇವೋ ಅವನಿಗೆ ಅವಶ್ಯಕತೆ ಇಲ್ಲ. ದೇವರ ವಾಕ್ಯವನ್ನ ಗ್ರಹಿಸಿಕೊಳ್ಳಬಾರದು, ದೇವರ ವಾಕ್ಯವನ್ನ ನಾವು ಕೇಳಬಾರದು. ದೇವರ ವಾಕ್ಯವನ್ನು ನಾವು ಕೇಳಿದ್ರು ಕೂಡ ಅದು ನಮ್ಮ ಜ್ಞಾನದಲ್ಲಿ ಉಳಿಬಾರದು. ಜ್ಞಾನದಲ್ಲಿ ಉಳಿದು ಅದು ಯಾವುದೇ ಪ್ರತಿಫಲವನ್ನು ಕೊಟ್ಟು ನಮ್ಮನ್ನು ಮಾರ್ಪಾಡು ಮಾಡಬಾರದು ಎಂಬುದೇ ಅವನ ಕೆಲಸದ ಮುಖ್ಯವಾದಂತ ತತ್ವ. ನಾವು ದಯಮಾಡಿ ನನ್ನೊಂದಿಗೆ 2 ಕೊರಿಂಥ 4ನೇ ಅಧ್ಯಾಯ 4ನೇ ವಚನಕ್ಕೆ ದಯಮಾಡಿ ಬನ್ರಿ. 2 ಕೊರಿಂಥ 4ನೇ ಅಧ್ಯಾಯ 4ನೇ ವಚನ. ಯಾರಾದ್ರೂ ಸಿಕ್ಕಿದ್ರೆ ಓದಿದಿರಾ? ಸಿಕ್ಕಿದವರು ಓದಿ. ದೇವರ ಪ್ರತಿರೂಪವಾಗಿ ಓದೋಣ. ಓದಿ.
ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಬಂಕು ಮಾಡಿದನು. ಇದು ನೀವು ನಮಗೆ ನನಗಾಗಿದೆ, ನಿಮಗೂ ಆಗಿದೆ ಈ ಅನುಭವ. ನಾವು ಸಭೆಯಾಗಿ ಕೂಡಿ ಬಂದಂತ ಸಂದರ್ಭದಲ್ಲಿ, ಆರಾಧನೆ ಮಾಡುವಂತ ಸಂದರ್ಭದಲ್ಲಿ 1 ಗಂಟೆ ನಾವು ಸಭೆಯಾಗಿ ಕೂಡಿ ಬಂದರೆ ನಾವು ಬಹುಶಃ ದೇವರ ವಾಕ್ಯದ ದೇವರ ಕಡೆಗೆ ನಮ್ಮ ಮನಸ್ಸು, ನಮ್ಮ ದೃಷ್ಟಿ, ನಮ್ಮ ಏಕಾಗ್ರತೆ ಒಂದು 5 ನಿಮಿಷ ಇರ್ಬೋದು, 3 ನಿಮಿಷ ಇರ್ಬೋದು. ನನಗನ್ಸ 10 ನಿಮಿಷಕ್ಕೆ ಮೇಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ವಿಷಯಗಳನ್ನ ಅವನು ನಮ್ಮ ತಲೆಗೆ ತರ್ತಾ ಇರ್ತಾನೆ. ಆ ಗುಂಗು ಅದನ್ನೇ ಮಂಕು ಮಾಡುವುದು ಅವನ ಕೆಲಸ. ಇವಾಗ ಮಂಕು ಮಾಡುವಂತ ಕೆಲಸ, ಸೈತಾನನ ಕೆಲಸ. ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ ಇರಲೇಬಾರದು, ನಮ್ಮ ಸ್ಮೃತಿಪಟದಲ್ಲಿ ಇರಬಾರದು. ನೀವು ಇವತ್ತು ಪ್ರಸಂಗವನ್ನ ಕೇಳ್ರಿ. ಒಂದು ಅರ್ಧ ಗಂಟೆ ಮಾಡಿರೋ ಪ್ರಸಂಗದಲ್ಲಿ ಒಂದು 3-4 ಪದಗಳನ್ನ ರಿಪೀಟ್ ಮಾಡುವಷ್ಟು ಜ್ಞಾಪಕ ಶಕ್ತಿ ನಮ್ಮೆಲ್ಲ ಇಲ್ಲದ ಹಾಗೆ ಅವನು ತಡಿತಾನೆ. ಕಿವಿಗಳನ್ನ ಕಿವುಡು ಮಾಡ್ತಾನಂತ, ದೃಷ್ಟಿನ ಮಂದ ಮಾಡ್ತಾನೆ. ಅದು ಅವನ ಕೆಲಸ. ಅವನಿಗೆ ಈಗ ಅವಶ್ಯಕತೆ ಇದೆ ಈ ಕಾಲದಲ್ಲಿ. ಆದ್ರೆ ಈ ಕೆಲಸಗಳನ್ನ ಮಾಡುವಾಗ ವಿಶ್ವಾಸಿಗಳಿಗೆ ಯಾವ ಅಪಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವನು. ಯಾಕಂತ ಹೇಳಿದ್ರೆ ವಿಶ್ವಾಸಿಗಳಲ್ಲಿ ಪವಿತ್ರಾತ್ಮನು ವಾಸವಾಗಿದ್ದಾನೆ. ಈ ಲೋಕದಲ್ಲಿ ಪವಿತ್ರಾತ್ಮನ ಆಳ್ವಿಕೆ ಇವತ್ತಿನಲ್ಲಿ ನಡೀತಾ ಇದೆ. ಇದು ಪವಿತ್ರಾತ್ಮನ ಕಾಲ, ಸಭಾಕಾಲ, ಸಭೆ ಮತ್ತು ಕೃಪಾಕಾಲ, ಈ 3 ಒಂದೇ. ಹಾಗಿರೋದ್ರಿಂದ ನೇರವಾಗಿ ಅವನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪವಿತ್ರಾತ್ಮನು ನಮ್ಮಲ್ಲಿ ಇರುವುದರಿಂದ ಅಪಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಮನಸ್ಸನ್ನ ಬೇರೆ ಕಡೆ ತಿರುಗಿಸುವಲ್ಲಿ ಅವನು ಯಶಸ್ವಿ ಆಗುವುದನ್ನ ನಾವು ಕಾಣ್ತೇವೆ. ನಮ್ಮ ಜೀವನದಲ್ಲಿ ಅಂತವೆಲ್ಲ ನಾವು ನೋಡ್ತೇವೆ. ಇಲ್ಲಿ ಏನು, ದೇವರು ನಮ್ಮನ್ನ ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಈ ಸತ್ಯ ನಮ್ಮಲ್ಲಿ ಕೆಲಸ ಮಾಡದಂತೆ ತೆಗೆದುಹಾಕುವಂತ ಕೆಲಸ. ಒಬ್ಬ ದೇವರ ಸೇವಕರು ಸುವಾರ್ತೆಯನ್ನ ನಮಗೆ ಕೊಡ್ತಾರೆ, ಒಳ್ಳೆ ವಾಕ್ಯವನ್ನ ನಮಗೆ ಕೊಡ್ತಾರೆ. ಆದ್ರೆ ಅದು ಪ್ರತಿಫಲ ಕೊಡದ ಹಾಗೆ ಅದನ್ನ ನಮ್ಮ ಹೃದಯದಿಂದ ಅವನು ತೆಗೆದು ಬಿಡ್ತಾನೆ, ನಮ್ಮ ಮನಸ್ಸಿಂದ ಅದು ತೆಗೆದು ಬಿಡ್ತಾನೆ. ನಾಳೆ ನಾವು ಯಥಾ ಪ್ರಕಾರ ಹಳೇ ಮನುಷ್ಯರಾಗಿ, ಹಳೇ ವ್ಯಕ್ತಿಗಳಾಗಿ ನಮ್ಮನ್ನ ಇಡ್ತಾನೆ. ಆ ಕೆಲಸವನ್ನ ಅವನ ಸೇವಕರ ಮೂಲಕ ಮಾಡುವುದು. ಇದನ್ನೇ ಹಣಜಿಯನ್ನ ಬಿತ್ತುವುದು ಅಂತ. ಹಣಜಿಯನ್ನು ಬಿತ್ತುವವನು ಯಾರು? ದೇವರ ಶತ್ರು. ಅವನು, ನಾವು ಮೇಲೆ ಓದಿದ ಪ್ರಕಾರ, ನಾವು ಮತ್ತಾಯನ ಬರೆಸುವಾರ್ತೆ 13:38-39 ಓದುವಾಗ ಹಣಜಿಯನ್ನು ಬಿತ್ತುವ ವೈರಿ ಎಂದರೆ ಸೈತಾನನು ಎಂಬುದಾಗಿ ಕರ್ತನೆ ಅದರ ಎಕ್ಸ್ಪ್ಲನೇಷನ್ ನಮ್ಗೆ ಕೊಟ್ಟಿದ್ದಾನೆ. ದೇವರ ವಾಕ್ಯವು ಒಂದು ಸ್ಥಳದಲ್ಲಿ ಬಿತ್ತಲ್ಪಟ್ಟಿದೆ ಎಂದಾಗ ಅದನ್ನ ರಾತ್ರಿಯಲ್ಲಿ ಬಂದು ಅದನ್ನ ತೆಗೆದು ಬಿಟ್ಟು ಅಲ್ಲಿಗೆ ಅಣಜಿಯನ್ನ ಹಾಕ್ತಾನೆ ಅಂತ ಹೇಳಿದ್ರೆ, ದೇವರಿಗೆ ವಿರುದ್ಧವಾದ ಬೋಧನೆಗಳನ್ನ ಅದ್ರಲ್ಲಿ ಹಾಕ್ತಾನೆ. ಎಷ್ಟು ಮನೆಗಳಲ್ಲಿ ಇವತ್ತು ನಾನು ಪ್ರಾಕ್ಟಿಕಲ್ ಆಗಿ ನೋಡಿದ್ದೇನೆ, ಪ್ರಾಕ್ಟಿಕಲ್ ಆಗಿ ನಾನು ಅನುಭವಿಸಿದ್ದೇನೆ. ಎಷ್ಟೋ ಮನೆಗಳಲ್ಲಿ 3 ತರ 4 ತರ ಬೋಧನೆಗಳನ್ನ ಅನುಸರಿಸ್ತಕ್ಕಂಥ ಸಹೋದರ ಸಹೋದರಿಯರು, ಗಂಡ ಹೆಂಡತಿಯರು, ಮಕ್ಕಳುಗಳನ್ನ ನಾನು ಗಮನಿಸಿದ್ದೇನೆ. ಒಬ್ಬೊಬ್ರು ಒಂದೊಂದು ಬೋಧನೆಗೆ ಅವರು ಹೋಗಿ ನೇತು ಹಾಕಿಕೊಂಡಿದ್ದಾರೆ. ಸತ್ಯ ಬೋಧನೆ ಯಾರೋ ಒಬ್ಬನಿರ್ತಾನೆ, ಅವನ ಮಾತು ಅಲ್ಲಿ ನಡೆಯೋದೇ ಇಲ್ಲ. ಆ ಸಭೆಗಳಲ್ಲೂ ಕೂಡ ಸತ್ಯ ಬೋಧನೆಯನ್ನು ಬೋಧಿಸ್ತಕ್ಕಂಥ ಯಾರು ಕೆಲವು ಸೇವಕರು ಇರ್ತಾರೆ, ಕೆಲವರು ಬೋಧಕರು ಇರ್ತಾರೆ. ಅವರ ಮಾತಿಗಿಂತಲೂ ಬೇರೆ 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 ಬೋಧನೆಗಳೆಲ್ಲ ಹೇಳ್ತಕ್ಕಂಥವರ ಬೋಧನೆಗಳಿಗೆ ಬಹಳ ಗೌರವ ಸಿಗ್ತದೆ. ಇದೆಲ್ಲ ಸೈತಾನನ ಕಾರ್ಯ. ಅಂದ್ರೆ ದೇವರು ಅಂಧಕಾರದ ದೊರೆತನ ಅಂದ್ರೆ ಹೇಳಿದ್ರೆ, ಈಗ ಸೈತಾನನ ಈ ದೊರೆತನ ಅವನು ಮಾಡ್ತಾ ಇದ್ದಾನಲ್ಲ ನಮ್ಮ ಮೇಲೆ ದಬ್ಬಾಳಿಕೆ, ಅದು ಇಂಡೈರೆಕ್ಟ್ ಆಗಿ ಮಾಡ್ತಿರ್ತಕ್ಕಂಥ ದಬ್ಬಾಳಿಕೆ. ಇನ್ನು ಡೈರೆಕ್ಟ್ ಆಗಿ ಅವನು ದಬ್ಬಾಳಿಕೆಯನ್ನ ಮಾಡುವುದು ಸಂಕಟ ಕಾಲ, ಮಹಾಸಂಕಟ ಕಾಲದಲ್ಲಿ. ಅಲ್ಲಿ ಇನ್ನು ಯಾವ ರೀತಿ ಇರ್ತದೋ ದೇವರೊಬ್ಬನಿಗೆ ಗೊತ್ತು. ಅದನ್ನ ಪ್ರಕಟಣೆ ಗ್ರಂಥದಲ್ಲಿ ನಮಗೆ ಬರೆಸಿಕೊಟ್ಟಿದ್ದಾನೆ. ನಮ್ಮ ಅನೇಕ ದೇವರ ಸೇವಕರು ಅದನ್ನ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇಗೋ ಬೇಗ ಬರುತ್ತೇನೆ ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಆ ಸೇವಕರು ರೆಜರ್ವಾನ್ ಸಲ್ಮಾನ್ ಅವರು ಮತ್ತು ಇನ್ನು ಅನೇಕರು ಅದನ್ನ ಬಹಳ ಸ್ಪಷ್ಟವಾಗಿ ಅರ್ಥವಾಗುವ ರೀತಿಯಲ್ಲಿ ಕನ್ನಡ ಭಾಷೆಯಲ್ಲಿ ಕೊಟ್ಟಿದ್ದಾರೆ. ಅದು ಕರ್ತನ ಕೃಪೆ. ಅದನ್ನ ನೀವು ಯಾರು ಸಿಕ್ಕಿದ್ರೆ ದಯಮಾಡಿ ಓದ್ರಿ. ಇಲ್ಲಿ ನಾವು ನೋಡುವಂಥದ್ದು ಸೈತಾನನ ಕಾರ್ಯ ಏನು ಅಂತ ಹೇಳಿದ್ರೆ, ನಮ್ಮ ಹೃದಯಗಳಲ್ಲಿ, ಮನುಷ್ಯರ ಹೃದಯಗಳಲ್ಲಿ ದೇವರ ವಾಕ್ಯ ಇರಬಾರದು, ತೆಗಿಬೇಕು. ಅವನ ಕೆಲಸ ಅಷ್ಟೇ. ಅದನ್ನೇ ಹಣಜಿಯನ್ನು ಬಿತ್ತಾನೆ ಅಂತ ಹೇಳಿದ್ರೆ,
ಆ ಸುವಾರ್ತೆಯನ್ನ, ಅಂಧಕಾರದ ದೊರೆತನ ಅಂತ ಹೇಳಿದ್ರೆ ಮರಣ ಮತ್ತು ಪಾತಾಳದಲ್ಲಿ ಇರ್ತಕ್ಕಂಥ ಶಿಕ್ಷೆ, ಅನಂತರ ನ್ಯಾಯ ತೀರ್ಪಿನಲ್ಲಿ ಆಗುವಂತ ನಿರಂತರವಾದ ನರಕದ ಶಿಕ್ಷೆ, ಅದರಿಂದ ಬಿಡಿಸಿದ್ದಾನೆ ಎಂಬ ಆ ಸುವಾರ್ತೆಯನ್ನ ನಂಬದ ಹಾಗೆ ಸೈತಾನನು ಮಾಡ್ತಕ್ಕಂಥ ಕಾರ್ಯಕ್ರಮ. ಆ ನಂಬದಾಗಿ ಅದನ್ನ ತೆಗೆದೇನ್ ಮಾಡ್ತಾನೆ, ಮತ್ತೆ ಆ ಸುವಾರ್ತೆ ಒಳಗಡೆ ಹೋಗದಂಗೆ ಒಂದು ಹಣಕೆಯನ್ನು ಬಿಡ್ತಾನೆ, ಅಂದ್ರೆ ಒಂದು ದೆವ್ವವನ್ನ ಅಲ್ಲಿ ಬಿಟ್ಟು ಬಿಡ್ತಾನೆ. ಅವ್ರು ದೆವ್ವ ಅಂತ ಹೇಳಿದ್ರೆ ದೇವದೂತರು, ದೊಬ್ಬಲ್ಪಟ್ಟ ದೇವದೂತರು ಇಲ್ಲ ದೆವ್ವಗಳು ಎರಡು ಒಂದೇ. ದೊಬ್ಬಲ್ಪಟ್ಟ ದೇವದೂತರು ಅಂತ ಹೇಳುವ ವಂಚನೆ, ಆದರ ಈ ದಗ, ವಂಚನೆ, ಇಂಥ ಎಲ್ಲಾ ಕ್ಯಾರೆಕ್ಟರ್ಗಳನ್ನ ಬಹಳವಾಗಿ ಅವನು ಮಾಡಬೇಕು. ಆ ರೀತಿಯಲ್ಲಿ ಆ ದೆವ್ವ ಅವನಲ್ಲಿ ಸೇರಿ ಆ ಕೆಲಸಗಳನ್ನ ಅದು ಮಾಡಿಸ್ತದೆ. ಅದು ಅವನು ಅದಕ್ಕೆ ದಾಸನಾದಾಗ, ಇಲ್ಲವೇ ಮದ್ಯಪಾನಕ್ಕೋ ಮತ್ತು ಈ ಡ್ರಗ್ಸ್ಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಅವನು ದಾಸನಾದಾಗ ಪವಿತ್ರಾತ್ಮನು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಪವಿತ್ರಾತ್ಮನು ಬಹಳವಾಗಿ ಹೋರಾಟ ಕೊಡ್ತಾನೆ. ಆದ್ರೂ ಅವನು ಪಶ್ಚಾತ್ತಾಪ ಪಡದೇ ಇದ್ದರೆ ಆ ವ್ಯಕ್ತಿ ಶಿಕ್ಷೆಗೆ ಗುರಿಯಾಗ್ತಾನೆ. ಅದು ಅವನಿಗೆ ಬೇಕಾದಂಥದ್ದು. ಈಗ ಇಷ್ಟು ವಿಷಯಗಳನ್ನು ನಿಮ್ಗೆ ತಿಳಿಸುವಾಗ ಸೈತಾನನ ಕೃತ್ಯ ಈ ಲೋಕದಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾನೆ ಎಂಬುದನ್ನ ನಾವು ಗ್ರಹಿಸಿಕೊಂಡಿದ್ದೇವೆ. ನಾವು ಮುಂದಿನ ವಿಚಾರಕ್ಕೆ ನಾನೀಗ ಹೋಗ್ತೇನೆ. ಈಗ ಸೈತಾನ ಮತ್ತು ಅವನ ಸೇವಕರು ಎಲ್ಲಿ ಇದ್ದುಕೊಂಡು ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ನಾವು ಸ್ವಲ್ಪ ಕಂಡುಹಿಡಿಯೋಣ. ಇವತ್ತು ಅದನ್ನ ನಾವು ಕಂಡುಹಿಡಿಯೋದು, ಟ್ರೇಸ್ ಔಟ್ ಮಾಡ್ಬೇಕು. ಯಾವ ಟು ಟ್ರೇಸ್ ಔಟ್ ದಿ ಪ್ಲೇಸ್, ಅವನ ಆಫೀಸ್ ಯಾವುದು ಅಂತ ಹೇಳಿ, ಅವನ ಕಾರ್ಯಾಲಯ ಆಫೀಸ್, ಅವನು ಎಲ್ಲಿ ಚೇರ್ ಎಲ್ಲ ಹಾಕೊಂಡು ಅವನ ಸೇವಕರೆಲ್ಲ ಇಟ್ಕೊಂಡು ಈ ಹಣಜಿ ಬಿತ್ತುವ ಕಾರ್ಯವನ್ನ ಮಾಡುತ್ತಿದ್ದಾನೆ ಎಂಬುದನ್ನ ನಾವು ಈಗ ಸ್ವಲ್ಪ ಹೊತ್ತು ಇರುವಂತ ಸಮಯದಲ್ಲಿ ನಾವು ಗ್ರಹಿಸೋಣ, ಅದನ್ನ ಸ್ಟಡಿ ಮಾಡೋಣ, ಅಧ್ಯಯನ ಮಾಡೋಣ. ನನ್ನೊಂದಿಗೆ ದಯಮಾಡಿ ಯೋಹಾನನು ಬರೆದ 1ನೇ ಪತ್ರಿಕೆ, ಯೋಹಾನನು ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ. ನಾವು ದೇವರಿಂದ ಹುಟ್ಟಿದವರೆಂದು ಲೋಕವೆಲ್ಲವೂ ಕೆಡುಕನ ವಶದಲ್ಲಿದೆ ಬಿದ್ದಿದೆ ಎಂದು ಸಾಕು ಬಿಡಿ ಬ್ರದರ್. ಇಲ್ಲಿ ಏನ್ ಹೇಳ್ತಾರೆ 19ನೇ ವಚನ? 19ನೇ ವಚನ, ಲೋಕವೆಲ್ಲವೂ ಕೆಡುಕನ ವಶದಲ್ಲಿ ಬಿದ್ದಿದೆ ಎಂದು ನಮಗೆ ಗೊತ್ತದೆ. ಸೊ ಅವನ ಆಫೀಸ್, ಅವನ ಕಾರ್ಯಾಲಯ ಎಲ್ಲಿದೆ ಈಗ ಬ್ರದರ್? ನೀವು ಹೇಳಿ. ಈ ವಾಕ್ಯದ ಪ್ರಕಾರ ಸೈತಾನ ಎಲ್ಲಿದೆ ಅಂತ? ಲೋಕ ಎಂಟೈರ್ ಲೋಕವನ್ನೇ ಅವನು ಏನ್ ಮಾಡಿದಾನೆ ಅಂತ ಅವನ ಆಫೀಸ್ ಆಗಿ ಮಾಡ್ಕೊಂಡಿದ್ದಾನೆ ಅಂತ ಈ ವಾಕ್ಯ ನಮಗೆ ತಿಳಿಸ್ತದೆ. ಲೋಕವೆಲ್ಲವೂ ಕೆಡುಕನ ವಶದಲ್ಲಿ ಬಿದ್ದದೆ ಅಂದ್ರೆ ಈ ಸೈತಾನ ಇವಾಗ ಎಲ್ಲಿದ್ದಾನೆ? ಲೋಕದಲ್ಲಿ, ನಮ್ಮ ಜೊತೆಯಲ್ಲೇ ಇದ್ದಾನೆ, ಈ ಲೋಕದಲ್ಲೇ ಇದ್ದಾನೆ. ಅವನ ಸೇವಕರೆಲ್ಲ ಎಲ್ಲಿದ್ದಾರೆ? ಈಗ ಆಕಾಶ ಮಂಡಲಕ್ಕೆ ಹೋಗುವುದಿಲ್ಲ, ಅವ್ರಿಗೆ ತಪ್ಪಿ ಹೋಗಿದೆ. ಅಲ್ಲಿ ಹೋಗುವಂತ ಅಧಿಕಾರ ತಪ್ಪೋಯ್ತು. ಪ್ರಕಟಣಾ ಪುಸ್ತಕ 7ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಅವನಿಗೂ ಅವನ ದೂತರಿಗೂ ಪರಲೋಕಕ್ಕೆ ಹೋಗುವ ಸ್ವಾಸ್ಥ್ಯವು ತಪ್ಪಿ ಹೋಗಿದೆ. ಅವ್ರು ಅಲ್ಲಿಗೆಲ್ಲ ಹೋಗುವುದಿಲ್ಲ, ಇಲ್ಲೇ ಇದ್ದಾರೆ, ನಮ್ಮನ್ನ ಕಣ್ಣಾರೆ ನೋಡ್ತಾ ಇರ್ತಾರೆ, ನಾನು ಮಾತಾಡ್ತಿರೋದೆಲ್ಲ ನೋಡ್ತಾ ಇರ್ತಾರೆ. ನೀವುಗಳು ಏನ್ ಮಾಡ್ತಾ ಇದ್ರಿ, ಈ ನಾನು ನೀವು ಬೋಧನೆ ಮಾಡುವಾಗ ನೀವೇನ್ ಮಾಡ್ತಾ ಇದ್ದೀರಿ ಎಲ್ಲವನ್ನು ಗಮನಿಸ್ತಾನೆ. ಅಷ್ಟೆಲ್ಲ ಅವನಿಗೆ ಕಣ್ಣಿಗೆ ಕಾಣ್ತಾ ಇರತಕ್ಕಂಥ ಯಾವ ವಿಷಯನೂ ಇಲ್ಲ. ದೇವರ ವಾಕ್ಯದ ಪ್ರಕಾರ ಅವನಿಗೆಲ್ಲ ಅವನಿಗೆ ಶಕ್ತಿ ಇದೆ, ಅದ್ಭುತವಾದ ಶಕ್ತಿಗಳಿದೆ. ಅವನು ಬೆಳಕಿನ ವೇಷ ಹಾಕಿಕೊಂಡು ಯೇಸು ಕ್ರಿಸ್ತನ ರೀತಿಯಲ್ಲೇ ಕಾರ್ಯ ಮಾಡ್ತಾನೆ. ಅವನು ಅಷ್ಟು ಪವರ್ಫುಲ್ ಇದ್ದಾನೆ. ಅಷ್ಟು ಸುಲಭವಾಗಿ ನಾವು ಸೈತಾನ್ ಬಗ್ಗೆ ಮಾತಾಡ್ಲಿಕ್ಕೆ ಆಗಲ್ಲ. ನಾವು ಯೂದನ ಪತ್ರಿಕೆ 9:10 ಇರ್ಬೋದು. ಅಲ್ಲಿ ದೇವದೂತನು ಅವನು ಮಿಖಾಯೇಲನು ಮೋಶೆಯ ದೇಹವನ್ನ ತೆಗೆದುಕೊಂಡು ಹೋಗುವಾಗ ಅವನ ಜೊತೆ ಯುದ್ಧ ಮಾಡ್ತಾನೆ. ದೇಹ ನಮಗೆ ಕೊಡ್ಬೇಕು ಅಂತ ಅವನು ಯುದ್ಧ ಮಾಡ್ತಾನೆ ಹೊರತು ಸೈತಾನನನ್ನ ದೂಷಿಸುವುದಿಲ್ಲ. ಯಾಕಂದ್ರೆ ಆ ದೂಷಣ ಅಭಿಪ್ರಾಯ ಮಾಡುವಂಥದ್ದು ದೇವರ ಕೆಲಸಪ್ಪ, ನಂದಲ್ಲ ಅಂತ ಹೇಳಿ. ಆದ್ರೆ ದೇವರ ವಾಕ್ಯದಲ್ಲಿ ಆ ವಾಕ್ಯಗಳನ್ನ ನಾವು ಬರೆಸಿರುವಾಗ ನಾವು ಅದನ್ನ ನಾವು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ ಅಷ್ಟೇ. ಇದರ ಪ್ರಕಾರ ಸೈತಾನನ ಮೇನ್ ಆಫೀಸ್ ಎಂಟೈರ್ ದಿಸ್ ವರ್ಲ್ಡ್, ಈ ಲೋಕವೇ ಆಗಿದೆ.
ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನ. ಎಫೆಸ 2:2. ಎಸ್. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ಆ ನಂಬಲನ್ನು ಅವಿಧೇಯತೆಗೆ ಈಗ ಪ್ರೇರಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಓಕೆ. ಈಗ ಅದರ ಜೊತೆ ಇನ್ನೊಂದು ವಾಕ್ಯವನ್ನ ನಾನು ಹೇಳ್ತೇನೆ. ಎಫೆಸ 6ನೇ ಅಧ್ಯಾಯ 12ನೇ ವಚನ ಒಂದು ಓದಿ ಬ್ರದರ್. 6:12. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ಅಧಿಕಾರಿಗಳ ಮೇಲೆಯೂ, ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಸರಿ ಬ್ರದರ್. ಈಗ ನೀವು ಈ ವಾಕ್ಯವನ್ನು ಸೂಕ್ಷ್ಮವಾಗಿ ಗಮನಿಸ್ರಿ. ವಾಯುಮಂಡಲದಲ್ಲಿ ಮತ್ತು ಆಕಾಶದಲ್ಲಿ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿ ಅಂದ್ರೆ ಸೈತಾನನು. ಈ ವಾಯುಮಂಡಲ ಅಂತ ಹೇಳುವಾಗ ಸ್ವಲ್ಪ ನಾವು ವಾಯುಮಂಡಲ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ವಾಯುಮಂಡಲ ಅಂತ ಹೇಳುವಾಗ ಭೂಮಿಯ ಮೇಲೆ ಈ ಒಂದು ಹೊದಿಕೆಯನ್ನು ಹೊದಿಸಿದಾನೆ ದೇವರು ಭೂಮಿಯ ಮೇಲೆ. ಅದನ್ನ ವಾಯುಮಂಡಲ ಅಂತ ಕರೀತಾರೆ. ಭೂಮಿಯ ಸುತ್ತಲೂ ಸರೌಂಡೆಡ್, ಆ ಭೂಮಿಯ ಸುತ್ತಲೂ ದೇವರು ಹೊದಿಸಿರುವುದು ಹೊದಿಕೆ, ಅದೇ ವಾಯುಮಂಡಲ. ಭೂಮಿಯ ಮೇಲ್ಭಾಗ ಹೊದಿಸಿರುವತಕ್ಕಂತ ಒಂದು ಹೊದಿಕೆ ಇದೆ, ಹೊದಿಕೆ, ಅದು ವಾಯುಮಂಡಲ. ಈ ವಾಯುಮಂಡಲದಲ್ಲಿ ಏನಿದೆ, ನೀವು ದಯಮಾಡಿ ತಪ್ಪಾಗಿ ಗ್ರಹಿಸ್ಬೇಡ್ರಿ. ತಪ್ಪಾಗಿ ಗ್ರಹಿಸ್ಕೊಂಡ್ರೆ ಅದು ತಪ್ಪು ಕಲ್ಪನೆ ಕೊಡ್ತದೆ. ಇಲ್ಲಿ ಕ್ಲಿಯರ್ ಆಗಿ ಬರ್ದಿದೆ ವಾಯುಮಂಡಲ ಅಂತ. ಅದೇ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಆಕಾಶ ಅಂತ ಬರೆದಿದ್ವಿ, ಎರಡೂ ಒಂದೇ. ಈ ವಾಯುಮಂಡಲ ಅನ್ನೋದನ್ನ ನಾವು ತಿಳ್ಕೊಳ್ದೇನೆ ಮುಂದೆ ಹೋದ್ರೆ ಇದು ಅರ್ಥ ಆಗೋದಿಲ್ಲ. ಭೂಮಿ ಮೇಲಿರ್ತಕ್ಕಂಥ ಒಂದು ಹೊದಿಕೆ. ಈ ಹೊದಿಕೆಯಲ್ಲಿ ಏನಿದೆ? ಗಾಳಿ ಇದೆ, ಅನಿಲಗಳಿದೆ, ಮತ್ತೆ ಇದ್ರ ಜೊತೆಗೆ ಮನುಷ್ಯ ಬದುಕೋದಿಕ್ಕೆ ಬೇಕಾಗುವಂತ ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್, ಸಾರಜನಕ, ಆರ್ಗಾನ್, ಇನ್ನು ಅನೇಕ ಅನಿಲಗಳು ಅದರಲ್ಲಿ ಇದೆ. ನೀರಿನ ಅಂಶ, ಜಲಜನಕ, ಇವೆಲ್ಲವೂ ಅದರಲ್ಲಿ ಇದೆ, ಆ ಗಾಳಿಯಲ್ಲಿ ಇದೆ. ಅದೇ ವಾಯುಮಂಡಲ ಅಂದ್ರೆ ಗಾಳಿ ಇರ್ತಕ್ಕಂಥ ಒಂದು ಸ್ಥಳ, ಗಾಳಿ ಆಡುವಂತ ಸ್ಥಳ, ಮನುಷ್ಯನ ಅನುಕೂಲಕ್ಕಾಗಿ ಗಾಳಿ ಆಡತಕ್ಕಂಥ ಒಂದು ಸ್ಥಳ, ಆ ಹೊದಿಕೆ, ಅದು ವಾಯುಮಂಡಲ. ಇಲ್ಲಿ ಕ್ಲಿಯರ್ ಕಟ್ ಆಗಿ ನೀವು ಇಂಗ್ಲಿಷ್ ಬೈಬಲ್ ನೋಡಿ, ಕನ್ನಡ ಬೈಬಲ್ ನೋಡಿ, ಅದು ಎಕೋಸ್ಪಿಯರ್ ಅಂತಾಗಿ ಇಂಗ್ಲಿಷ್ ಬೈಬಲ್ ನಲ್ಲಿ ಬರೆಯಲ್ಪಟ್ಟಿದೆ. ಕೆಲವರಲ್ಲಿ, ಇನ್ನೂ ಕೆಲವರಲ್ಲಿ ಬೇರೆ ತರ ಬರೆಯಲ್ಪಟ್ಟಿದೆ. ವಾಯುಮಂಡಲ ಅಂತ ಹೇಳುವಾಗ ನಾವು ಈಗ ಜೀವಿಸ್ತಿರ್ತಕ್ಕಂಥ ಸ್ಥಳವೇ. ಈ ಆಮ್ಲಜನಕ, ಇಂಗಾಲ ಡೈಆಕ್ಸೈಡ್, ಸಾರಜನಕ, ಆರ್ಗಾನು, ಮತ್ತು ಇನ್ನು ಏನೇನು ಜಲಜನಕ, ಇವೆಲ್ಲ ಏನ್ ಸಿಗ್ತಾ ಇದೆಯಲ್ಲ, ಈ ಸಸ್ಯಗಳ ಬೆಳವಣಿಗೆಗೆ, ಮನುಷ್ಯನ ಬದುಕೋದಿಕ್ಕೆ ಬೇಕಾಗುವಂತ ಪ್ರಾಣವಾಯು, ಇದನ್ನೇ ವಾಯುಮಂಡಲ. ವಿಜ್ಞಾನಿಗಳ ಪ್ರಕಾರ ಇಟ್ ಮೇ ಬಿ ಭೂಮಿಯಿಂದ ಸುಮಾರು 9 ಕಿಲೋಮೀಟರ್ ಎತ್ತರಕ್ಕೆ ಅದು ಇದೆ ಎಂಬುದಾಗಿ ತಿಳಿಸ್ತಾರೆ. ಹೇಗೆ ಅಂತ ಹೇಳಿದ್ರೆ, ಮೇಲೆ ಹೋಗುತ್ತಾ ಗಾಳಿ ಇರೋದಿಲ್ಲ, ಮತ್ತೆ ಈ ಒಂದು ಅನಿಲಗಳು ಕೂಡ ಇರುವುದಿಲ್ಲ ಎಂಬುದನ್ನ ಲೆಕ್ಕಾಚಾರ ಮಾಡಿ ಆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದು ಸರಿ ಇದೆ. ಇಟ್ಸ್ ಅಬೌಟ್ 9 ಕಿಲೋಮೀಟರ್ಸ್ ಅಪ್. ಅಂದ್ರೆ ನಾವು ಈಗ ಸೈತಾನ್ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ, ವಿತಿನ್ ದಿ ರೇಡಿಯೇಷನ್ ಆಫ್ 9 ಕಿಲೋಮೀಟರ್ಸ್ ಇಟ್ ಮೇ ಬಿ ವಿತ್ ಅಸ್. ನನ್ನ ಜೊತೆಲೇ ಇರಬಹುದು, ನನ್ನ ಹೆಗಲ ಮೇಲೆ ಕೈ ಹಾಕೊಂಡಿರ್ಬೋದು. ಇದು ನೀವು ಅದನ್ನ ಸೂಕ್ಷ್ಮವಾಗಿ ಗ್ರಹಿಸ್ರಿ. ವಿಹಾರ ಮಾಡ್ತಾನೆ ಅಂದ್ರೆ ಈಸ್ ಟ್ರಾವೆಲಿಂಗ್ ಅಂತ. ಅವನಿಗೆ ನಡ್ಕೊಂಡೋ ಅಥವಾ ಆಟೋದಲ್ಲೋ ಇನ್ನೊಂದಲ್ಲೋ ಬಸ್ಸಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಅವನಿಗೆ ಎಲ್ಲಿಗೆ, ಈ ಜಾಗದಲ್ಲಿ ಎಲ್ಲಿ ಬೇಕಾದ್ರೂ ಅವನು ಟ್ರಾವೆಲ್ ಮಾಡ್ತಾನೆ, ವಿಹಾರ ಮಾಡ್ತಾನೆ. 2 ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ
2ನೇ ವಚನದ ಕೊನೆಯ ಭಾಗದಲ್ಲಿ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿ. ಅವನ ಅಧಿಕಾರ ಮಾಡ್ತಾ ಇದ್ದಾನೆ. ಏನ್ ಅಧಿಕಾರ? ಅಣಜಿಯನ್ನ ಬಿತ್ತುತ್ತಾ ಹೋಗುವುದೇ ಅವನ ಅಧಿಕಾರ, ಅವನು ಮಾಡ್ತಕ್ಕಂಥ ಕೆಲಸ. ಅಂದ್ರೆ ಈ ಈ ಇದೇನಿದೆ ಈ ವಾಯುಮಂಡಲ ಅಂತ ಹೇಳಿದ್ರೆ, ಅದು ಭೂಮಿಯಿಂದ ಸುಮಾರು 9 ಕಿಲೋಮೀಟರ್ ಒಳಭಾಗದಲ್ಲಿರ್ತಕ್ಕಂಥ ಒಂದು ಹೊದಿಕೆ ಎಂಬುದಾಗಿ ಸಮಾಜ ವಿಜ್ಞಾನ ಸ್ಪಷ್ಟವಾಗಿ ತಿಳಿಸ್ತದೆ. ನಿಮ್ಮಲ್ಲಿ ಯಾರು ಸ್ಟಡಿ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ನೀವು ದಯಮಾಡಿ ನೀವು ಸಮಾಜ ವಿಜ್ಞಾನ ಐ ಥಿಂಕ್ 7th ಸ್ಟ್ಯಾಂಡರ್ಡ್ ಬುಕ್ ನ ನೀವು ತಗೊಳ್ಳೋದೇ ಆದ್ರೆ ಅದರಲ್ಲಿ 3 ಆಕಾಶಗಳ ವಿವರಣೆಯನ್ನ ಬಹಳ ಚೆನ್ನಾಗಿ ಬರೆದಿದ್ದಾರೆ ವಿಜ್ಞಾನಿಗಳು, ಸಮಾಜ ವಿಜ್ಞಾನಿಗಳು. 3 ಆಕಾಶಗಳ ವಿವರಣೆಯನ್ನ ಸ್ಪಷ್ಟವಾಗಿ ಬರೆದು ನಮಗೆ ಕೊಡ್ತಾರೆ. ಅದನ್ನ ನೀವು ಸತ್ಯವೇದಕ್ಕೆ ಇಟ್ಕೊಂಡಾಗ ಒಂದಕ್ಕೊಂದು ತಾಳೆ ಆಗುವಂತದ್ದಿರುತ್ತೆ. ಅಂದ್ರೆ ಪರಲೋಕ ಇದೆ ಎಂಬುದನ್ನ ಸಮಾಜ ವಿಜ್ಞಾನ ಇಲ್ಲಿ ತಿಳಿಸ್ತದ್ರಿ. ನೀವು ಓದ್ಬೇಕದನ್ನ. ಪರಲೋಕ ಎಲ್ಲಿದೆ ಎಂಬುದನ್ನ, 3ನೇ ಆಕಾಶದಲ್ಲಿದೆ ಎಂಬುದನ್ನ ಅದು ಸಮಾಜ ವಿಜ್ಞಾನ ನಮಗೆ ತಿಳಿಸ್ತದೆ. ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಆಕಾಶದವರೆಗೂ ನಾನು ಎತ್ತಲ್ಪಟ್ಟಿದ್ದೇನು, ನಾನು ದೇಹ ರೂಪವಾಗಿ ಹೋಗಿದ್ದನೋ ಆತ್ಮ ಸ್ವರೂಪನಾಗಿದ್ದನೋ ನನಗೆ ಗೊತ್ತಿಲ್ಲ. ಅವನು ದೇಹ ರೂಪ, ಅವನು 3ನೇ ಆಕಾಶದ ಪರ್ಯಂತಕ್ಕೂ ಎತ್ತಲ್ಪಟ್ಟಿದ್ದನು ಎಂಬುದಾಗಿ ಅವನ ಬಗ್ಗೆ ಒಬ್ಬ ಬೇರೆಯವರ ರೀತಿಯಲ್ಲಿ ಬರೆದ ರೀತಿಯಲ್ಲಿ ಆತನು ತನ್ನ ಪತ್ರಿಕೆಯಲ್ಲಿ ಅದನ್ನ ಬರೆದನಂದ್ರೆ ಅವನು ಪರಲೋಕ ಸಂಸ್ಥಾನದ ಎಂಟ್ರೆನ್ಸ್ ವರೆಗೆ ಆತನ ಕರ್ಕೊಂಡು ಹೋಗಿರುವಂತ ಬಗ್ಗೆ ಸಾಕ್ಷಿ ಕೊಟ್ಟದನ್ನ ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಓದ್ತೇವೆ. ಆ ಪ್ರಕಾರವಾಗಿ ನಾವು ಅದನ್ನೆಲ್ಲ ಅಂದಾಜು ಮಾಡುವಾಗ ಸೈತಾನನು ಹಣಜಿ ಬಿತ್ತುವ ಕೆಲಸ ಅಂದ್ರೆ ಸುವಾರ್ತೆಯನ್ನು ನಂಬದಂತೆ ದೇವರ ವಾಕ್ಯವನ್ನು ಕೇಳಿಯೂ ಅದು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಕ್ಕಾಗ್ತದೆ, ಅದ್ರ ಪ್ರಕಾರ ನಡ್ಕೊಳ್ಳಕ್ಕಾಗದಂತೆ ಅವನು ಮಾಡುವಂತ ಕೆಲಸ ಮಾಡೋದು ಎಲ್ಲಿ ಮಾಡ್ತಾ ಇದ್ದಾನಂದ್ರೆ ಅವನು ಈ ಲೋಕದಲ್ಲೇ ಅದನ್ನ ಮಾಡ್ತಾ ಇದ್ದಾನೆ ಎಂಬುದನ್ನ ಈ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಈ ವಿಷಯಗಳು ನಮಗೆ ಮುಖ್ಯವಾಗಿ ತಿಳಿಯುವಂಥದ್ದು ಸೈತಾನನು ನಮ್ಮ ಹತ್ತಿರದಲ್ಲೇ ಇದ್ದಾನೆ, ನಮ್ಮ ಜೊತೆಯಲ್ಲೇ ಇದ್ದಾನೆ ಎಂಬುದನ್ನು ಖಾತ್ರಿ ಆಗುತ್ತೆ ಈ ವಾಕ್ಯಗಳು. ಯಾಕಂತ ಹೇಳಿದ್ರೆ ಪ್ರಕಟಣೆ 7:7 ಪ್ರಕಾರ ಘಟಸರ್ಪನು ಅವನ ದೂತರು ಸ್ಥಾನವು ತಪ್ಪಿ ಹೋಯಿತು. ಇಲ್ಲಿ ಪರಲೋಕದಲ್ಲಿ ಅವ್ರಿಗಿದ್ದಂತ ಸ್ಥಾನವು ತಪ್ಪಿ ಹೋಗಿದೆ. ಅದರಿಂದ ಅವರು ಇಲ್ಲೇ ಕಾರ್ಯವನ್ನ ಮಾಡುವವರಾಗಿದ್ದಾರೆ. ಅಂದ್ರೆ ಆಕಾಶದಲ್ಲಿ ಅಂತ ಹೇಳುವಾಗ 1ನೇ ಆಕಾಶ, ಈ ಆಕಾಶದಲ್ಲಿ ಅವರು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಸೈತಾನನು ಮತ್ತು ಆತನ ಸೇವಕರು. ಅದನ್ನೇ ಎಫೆಸದವರಿಗೆ ಬರೆದ ಪತ್ರಿಕ 6ನೇ ಅಧ್ಯಾಯದಲ್ಲಿ ತಿಳಿಸೋದು, ದುರಾತ್ಮಗಳ ಸೈನ್ಯ, ಆಕಾಶದಲ್ಲಿದ್ದ ದುರಾತ್ಮಗಳ ಸೈನ್ಯಗಳ ಜೊತೆಯೂ ನಾವು ಹೋರಾಟ ಮಾಡುವವರಾಗಿದ್ದೇವೆ. ಅಂದ್ರೆ ಇದೇ ಹೋರಾಟ, ಈ ಶೋಧನೆ ಎಂಬ ಹೋರಾಟದಲ್ಲಿ ನಾವು ಇದ್ದೇವೆ. ಅದಕ್ಕೆ ಬೇಕಾಗುವಂತ ಆಯುಧಗಳನ್ನ, ಯೂನಿಫಾರ್ಮ್ ಅನ್ನ, ಆ ಸೋಲ್ಜರ್ಸ್ ಯೂನಿಫಾರ್ಮ್ ಏನೇನು ಎಂಬುದನ್ನ ಆ ವಾಕ್ಯದಲ್ಲಿ ನಮಗೆ ತಿಳಿಸ್ತದೆ. ಅದನ್ನೆಲ್ಲ ನಾವು ಧರಿಸಿಕೊಂಡು ನಾವು ಹೋರಾಟವನ್ನ ಮಾಡಬೇಕು. ಆ ಹೋರಾಟ ಮಾಡುವಾಗ ಕರ್ತನು ಪವಿತ್ರಾತ್ಮನು ನಮ್ಮ ಜೊತೆಯಲ್ಲಿದ್ದು ನಮಗೆ ಬೇಕಾಗುವಂತ ಎಲ್ಲ ಆತ್ಮೀಕ ಬಲ, ದೈಹಿಕ ಬಲ, ಆರೋಗ್ಯ, ಆಯಸ್ಸು ಎಲ್ಲವನ್ನು ನಮಗೆ ಕೊಟ್ಟು ಆ ಯುದ್ಧದಲ್ಲಿ ಜಯಶೀಲರಾಗಿ ಮಾಡಿ ಅವನು ತನ್ನ ರಾಜ್ಯಕ್ಕೆ ಕರೆದುಕೊಳ್ಳುವವರಾಗಿದ್ದಾರೆ. ಕೊನೆಯಲ್ಲಿ ನಾವು ವಾಕ್ಯವನ್ನು ನಾವು ಓದುವಾಗ ಆ ಸೈತಾನನನ್ನ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಬಾಯಿಯ ಉಸಿರಿನಿಂದ ಕೊಲ್ತಾನಂತೆ. ಅಲ್ಲಿವರೆಗೆ ಈ ಕೆಲಸಗಳು ನಡೀತಲೇ ಇರ್ತದೆ. ಆದರೆ ವಿಶ್ವಾಸಿಗಳಲ್ಲಿ ಪವಿತ್ರಾತ್ಮನ ವಾಸ ಮಾಡುತ್ತಿರುವುದರಿಂದ ಸೈತಾನನ ಮಕ್ಕಳ ವಿರುದ್ಧವಂತ ಕಾರ್ಯನ ಅವನು ಡೈರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗಲ್ಲ. ದಯಮಾಡಿ ನನ್ನೊಂದಿಗೆ 2ನೇ ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ, ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 7 ಮತ್ತು 8 ಓದ್ಕೊಳ್ಳೋಣ. ಸಿಕ್ಕಿದವರು ಹೋದ್ರೆ ನಾನು ಇಷ್ಟನ್ನು ಹೇಳಿ ಈ ದಿನದ ಪ್ರಸ್ತಾಪವನ್ನ ಮುಗಿಸ್ತೇನೆ. ಸಿಕ್ಕಿದವರು ದಯಮಾಡಿ ಓದಿ. 2 ಥೆಸಲೋನಿಕ 2ನೇ ಅಧ್ಯಾಯ 7 ಮತ್ತು 8. ಓಕೆ, ನಾನೇ ಓದ್ತೇನೆ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ.
ಆದರೆ ಇದುವರೆವಿಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿ ಇರುವುದು. ಅವನು ತೆಗೆದು ಬಿಟ್ಟ ಕೂಡಲೇ ಬಿಡಲ್ಪಟ್ಟ ಕೂಡಲೇ ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಭೆಯನ್ನ ತನ್ನ ಬಳಿಗೆ ಎತ್ತಿಕೊಳ್ಳೋದಕ್ಕೋಸ್ಕರ ತುತೂರಿ ಧ್ವನಿಯೊಡನೆ, ನಾವು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ರಲ್ಲಿ ನಾವು ಓದು 15ರ ಕೊನೆ ಭಾಗದಿಂದ ಓದ್ತೇನೆ. ಕರ್ತನು ತಾನೇ ಆಜ್ಞಾ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ ಎಂಬುದಾಗಿ ಥೆಸಲೋನಿಕದವರಿಗೆ ಪೌಲನು ಬರೆದಂತ ಪತ್ರಿಕೆಯಲ್ಲಿ ಅದನ್ನ ಸ್ಪಷ್ಟವಾಗಿ ತಿಳಿಸ್ತಾನೆ. ಈ ಒಂದು ದಿನ ನಮ್ಮ ಮುಂದೆ ಇದೆ ನಮ್ಮ ದೊಡ್ಡ ನಿರೀಕ್ಷೆ, ದ ಗ್ರೇಟ್ ಎಕ್ಸ್ಪೆಕ್ಟೇಷನ್ ಆಫ್ ಎ ಬಿಲೀವರ್. ಒಬ್ಬ ವಿಶ್ವಾಸಿ ಇರ್ತಕ್ಕಂಥ ಮೊದಲನೇ ಎಕ್ಸ್ಪೆಕ್ಟೇಷನ್, ನಾನು ಯೇಸು ಕ್ರಿಸ್ತನನ್ನು ನಂಬಿದ ಮೇಲೆ, ವಿಶ್ವಾಸಿ ಆದ ಮೇಲೆ, ರಕ್ಷಣೆ ಹೊಂದಿದ ಮೇಲೆ ನಾನು ಎಕ್ಸ್ಪೆಕ್ಟೇಷನ್, ನನ್ನ ಒಂದು ನಿರೀಕ್ಷೆ ಏನಿರ್ಬೇಕು ಅಂತ ಹೇಳಿದ್ರೆ, ನಾನು ನನ್ನ ಕರ್ತನ ಬಳಿಗೆ ಹೋಗ್ತೇನೆ, ನನ್ನ ಕರ್ತನ ಬಳಿಗೆ ನಾನು ಎತ್ತಲ್ಪಡ್ತೇನೆ. ನಾನು ಈ ಲೋಕಯಾತ್ರೆನ ಮುಗಿಸದೇ ಇದ್ದರೂ ಕೂಡ ಆತನು ಮಧ್ಯಾಕಾಶಕ್ಕೆ ಬರುವಂತ ಸಂದರ್ಭದಲ್ಲಿ ನನ್ನನ್ನ ಆತನು ಕರೆದುಕೊಳ್ಳುತ್ತಾನೆ. ಮಹಿಮಾ ಶರೀರಗಳನ್ನಾಗಿ ನಾನು ಅಲ್ಲಿಗೆ ಎತ್ತಲ್ಪಡ್ತೇನೆ. ಕಣ್ಣು ರೆಪ್ಪೆ ಮುಚ್ಚುವಷ್ಟರಲ್ಲಿ ನಾನು ಇಲ್ಲಿಂದ ಮಾರ್ಪಡುವನಾಗಿದ್ದೇನೆ. ಈ ಒಂದು ನಿರೀಕ್ಷೆ ನಮ್ಮ ಕ್ರೈಸ್ತರಲ್ಲಿ ಇರುವುದಾದರೆ ನಿಜವಾಗಲೂ ಅವನು ರಕ್ಷಿಸಲ್ಪಟ್ಟ ವಿಶ್ವಾಸಿ ಎಂಬುದಕ್ಕೆ ಅದೇ ಸಾಕ್ಷಿಯಾಗಿದೆ. ನಮ್ಮ ಹೃದಯದಲ್ಲಿ ಆ ಆಸೆ, ಆ ಸಂತೋಷ, ಆ ಸಮಾಧಾನ, ಆ ನಿರೀಕ್ಷೆ, ಆ ದೊಡ್ಡ ನಿರೀಕ್ಷೆ ಇರುವುದಾದ್ರೆ ಅವನೇ ಕರೆಕ್ಟ್ ನಿಜವಾದಂತ ವಿಶ್ವಾಸಿಯಾಗಿದ್ದಾನೆ. ಅದರ ಬದಲು ನನ್ನ ಆಸೆಗಳು ಈ ಲೋಕದವಾಗಿದ್ದರೆ ಅದು ವಿಶ್ವಾಸಿಯ ಲಕ್ಷಣವಾಗುವುದಿಲ್ಲ. ಈ ಲೋಕದಲ್ಲಿ ನಮಗೆ ಏನು ಬೇಕು ಅದನ್ನ ತಿಳಿಯಪಡಿಸಿರಿ, ಅದನ್ನು ನಾನು ಕೊಡ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾನೆ. ನಾವು ಆತನಿಗೆ ತಿಳಿಯಪಡಿಸಬೇಕು. ನಾವು ಮೇಲಿನವುಗಳನ್ನು ಹುಡುಕಿದ್ರೆ ಅವೆಲ್ಲದರ ಕೂಡ ಇವೆಲ್ಲವೂ ನಿಮಗೆ ದೊರಕುತ್ತದೆ ಅಂದ್ರೆ ಅರ್ಥ, ನಾವು ಈ ವಿಶ್ವಾಸದಲ್ಲಿ ಮತ್ತು ಈ ದೊಡ್ಡ ನಿರೀಕ್ಷೆಯುಳ್ಳವರಾಗಿ ಪ್ರತಿದಿನ ನಾವು ಕರ್ತನ ಬರುವಿಕೆಗೆ ಕಾಯುವವರಾಗಿದ್ದರೆ, ಆ ಬರುವಿಕೆಗೆ ನಾವು ಈ ಅಣಜಿಯನ್ನ ನಮ್ಮ ಹೃದಯದಲ್ಲಿ ಬಿಟ್ಟುಕೊಳ್ಳದೆ ಆ ಪವಿತ್ರಾತ್ಮನ ಆ ಬೋಧನೆಯನ್ನ ಪವಿತ್ರಾತ್ಮನ ಅನುಸಾರವಾಗಿ ನಡತಕ್ಕಂಥ ಎಲ್ಲ ಆ ವಿಚಾರಗಳಲ್ಲಿ ಪವಿತ್ರಾತ್ಮನ ಅನುಸರಿಸಿ ನಡೆಯುವವರಾಗಿ ನಾವು ಇರುವುದಾದರೆ ನಮಗಿರುವ ನಿರೀಕ್ಷೆ ಅದು ನಮಗೆ ಕೈ ತಲುಪ್ತದೆ. ಅದ್ರ ಜೊತೆ ಈ ಲೋಕ ಯಾತ್ರೆಯಲ್ಲೂ ಕೂಡ ನಿಮ್ಮ ಚಿಂತೆ ದುಃಖಗಳಿಂದ ದೇವರು ದೂರ ಮಾಡಿ ನಿಮ್ಮನ್ನು ಸುಖವಾಗಿ ಇಡ್ತಾನೆ ಎಂಬುದಾಗಿ ಈ ವಾಕ್ಯವು ನಮಗೆ ಇಲ್ಲಿವರೆಗೆ ಕೇಳಿದ ವಾಕ್ಯಗಳು ನಮಗೆ ತಿಳಿಸ್ತದೆ. ಸೈತಾನನು ಎಲ್ಲೂ ಇಲ್ಲ, ಅವನು ನಮ್ಮ ಜೊತೆಯಲ್ಲಿದ್ದಾನೆ, ನಮ್ಮಲ್ಲ ಜೊತೆಯಲ್ಲೇ ವಾಸ ಮಾಡ್ತಿದ್ದಾನೆ. ನಮ್ಮನ್ನ ಒಂದು ದೃಷ್ಟಿಯನ್ನಿಟ್ಟು ಅವನು ನೋಡುತ್ತಲೇ ಇದ್ದಾನೆ ಎಂಬುದನ್ನ ನಾವು ಮರೆಯಬಾರದು.